ಇದಾಗ ನೀವು ಪರ್ಚೇಸ್ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮ್ಗೆ ಏನು ಲಾಸ್ ಆಗಲ್ಲ ಅನ್ನೋದು ಕೋರಮಂಗಲ ಅಂತ ಹಾಕಿದ್ರೆ ನಿಮ್ಗೆ ಅಲ್ಲಿರೋ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಎಮ್&ಅವರ್ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ? ನಾನು ಕೂಡ ಚೆನ್ನಾಗಿದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ನನ್ನ ಎಲ್ಲ ವಿಡಿಯೋಗಳನ್ನು ಮಿಸ್ ಮಾಡದೆ ನೋಡ್ಬೋದು. ಇವತ್ತಿನ ನನ್ನ ವಿಡಿಯೋ ಏನಂದ್ರೆ, ಒಂದು ಫ್ರಿಡ್ಜ್ ಆರ್ಗನೈಸ್ ನಾನು ಯಾವ ಥರ ಮಾಡಿದ್ದೀನಿ, ನನ್ನ ಮನೆಯ ಫ್ರಿಡ್ಜ್ ಆರ್ಗನೈಸ್ ಯಾವ ಥರ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ. ಎಲ್ಲರೂ ಕಾಮನ್ ಆಗಿ ನಾರ್ಮಲ್ ಆಗಿ ಮಾಡ್ಕೊಳ್ತಾರೆ, ನಂದು ಕೂಡ ಅದೇ ಥರ ಇದೆ. ಆದರೆ ನಾನು ಅದರೊಳಗೆ ಯೂಸ್ ಮಾಡಿರೋ ಕಂಟೈನರ್ಗಳು, ಟ್ರೇಗಳು ಎಲ್ಲ ಕೂಡ ಡಿಮಾರ್ಟು, ಮೀಶೋದಲ್ಲಿ ಮತ್ತು ನಾನು ವಿಶಾಲ್ ಮಾರ್ಕೆಟಲ್ಲಿ ಪರ್ಚೇಸ್ ಮಾಡಿದ್ದೀನಿ. ನನಗೆ ಈಗ 1-2-3 ಮೆಸೇಜಸ್ ಬಂದಿತ್ತು, ಶಾಪ್ ಎಲ್ಲಿದೆ, ಫೋನ್ ನಂಬರ್ ಹಾಕಿ, ಅಡ್ರೆಸ್ ಎಲ್ಲಿದೆ ಅಂತೇಳಿ. ಪ್ರತಿಯೊಂದು ಡೀಟೇಲ್ಸ್ಗಳನ್ನ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನನ್ನ ವಿಡಿಯೋಸ್ಗಳು ಬ್ಯಾಂಗ್ಳೂರಿನ ಥ್ರೂಯಿಂದನೇ ನಾನು ಎಲ್ಲ ವಿಡಿಯೋಸ್ಗಳನ್ನು ಮಾಡ್ತಾ ಇರೋದು. ನಾನು ಪ್ರತಿಯೊಂದು ಬ್ರಾಂಚಸ್ಗಳಾಗಲಿ ನನಗೆ ಎಲ್ಲಿ ಹತ್ತಿರ ಆಗುತ್ತೆ, ನನ್ನ ಮನೆಗೆ ಎಲ್ಲಿ ಹತ್ತಿರ ಆಗುತ್ತೆ ಆ ಥರ ಬ್ರಾಂಚಸ್ಗೆ ನಾನು ಹೋಗಿ ಪರ್ಚೇಸ್ ಮಾಡ್ತೀನಿ. ಬ್ಯಾಂಗ್ಳೂರಲ್ಲಿ ಬೇಕಾದಷ್ಟು ಬ್ರಾಂಚಸ್ಗಳಿದೆ ವಿಶಾಲ್ ಮಾರ್ಕೆಟ್ದು. ಸೊ ನಾನು ಯಾವುದಾದ್ರೂ ಒಂದು ಬ್ರಾಂಚಸ್ದು ನಾನು ಅಡ್ರೆಸ್ ಕೊಟ್ಟಿರ್ತೀನಿ ಅಷ್ಟೇ. ನಿಮಗೆ ಇನ್ನೂ ನಿಮ್ಮ ಮನೆಗೆ ಹತ್ತಿರ ಆಗುವಂಥ ಬ್ರಾಂಚಸ್ಗಳನ್ನ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಜಸ್ಟ್ ನೀವು ವಿಶಾಲ್ ಮಾರ್ಕೆಟ್, ನೀವು ಯಾವ್ದಾದ್ರು ಫಾರ್ ಎಕ್ಸಾಂಪಲ್ ಕೋರಮಂಗಲದಲ್ಲಿದ್ದರೆ ವಿಶಾಲ್ ಮಾರ್ಕೆಟ್ ನಿಯರ್ ಇನ್ ಕೋರಮಂಗಲ ಅಂತ ಹಾಕಿದ್ರೆ ನಿಮಗೆ ಅಲ್ಲಿರೋ ಹತ್ತಿರ ಆಗಿರುವಂತಹ ವಿಶಾಲ್ ಮಾರ್ಕೆಟ್ ಶೋ ಆಗುತ್ತೆ. ನಿಮಗೆ ಡಿಮಾರ್ಟ್ ಕೂಡ ಆ ಥರನೇ ಶೋ ಆಗುತ್ತೆ. ಡಿಮಾರ್ಟಲ್ಲೂ ಬೇಕಾದಷ್ಟು ಬ್ರಾಂಚ್ ಇದೆ, ಜಯನಗರದಲ್ಲಿದೆ, ಕೋರಮಂಗಲ, ಎಲೆಕ್ಟ್ರಾನಿಕ್ ಸಿಟಿ, ಬೇಕಾದಷ್ಟು ಕಡೆ ಬ್ರಾಂಚಸ್ಗಳಲ್ಲಿ ಡಿಮಾರ್ಟ್ಗಳಿದ್ದಾವೆ. ಸೊ ನಿಮಗೆ ಹತ್ತಿರ ಆಗಿರೋ ಬ್ರಾಂಚಸ್ಗೆ ಹೋಗಿ ನೀವು ಪರ್ಚೇಸ್ ಮಾಡ್ಬೋದು. ಪ್ರೈಸ್ ಕೂಡ ಸೇಮೇ ಇರುತ್ತೆ. ಸೊ ಹಾಗಾಗಿ ನನಗೆ ತುಂಬ ಮೆಸೇಜಸ್, ತುಂಬ ಜನ ಕನ್ಫ್ಯೂಷನ್ ಆಗಿದ್ದಾರೆ. ಅವ್ರಿಗೆ ಪ್ರಾಡಕ್ಟ್ ಎಲ್ಲ ಇಷ್ಟ ಆಗಿದೆ, ಆದರೆ ಯಾವ ರೀತಿ ಪರ್ಚೇಸ್ ಮಾಡಬೇಕು, ಎಲ್ಲಿ ಹೋಗಬೇಕು, ಯಾವ ಬ್ರಾಂಚು ಅಂತ ಗೊತ್ತಾಗ್ತಿಲ್ಲ. ನಾನು ಕೊಟ್ಟಿರೋ ಬ್ರಾಂಚ್ಗೆ ಹೋಗಬೇಕು ಅನ್ನೋದೇನಿಲ್ಲ. ನಿಮ್ಮ ಮನೆಗೆ ಹತ್ತಿರ ಆಗಿರೋ ಬ್ರಾಂಚಸ್ ಯಾವುದೇ ಇದ್ರೂ ಕೂಡ ಅಲ್ಲಿ ಹೋಗಿ ನೀವು ಪರ್ಚೇಸ್ ಮಾಡ್ಬೋದು. ಪ್ರೈಸ್ ಕೂಡ ಸೇಮ್ ಇರುತ್ತೆ. ನನ್ನ ಇವತ್ತು ಫ್ರಿಡ್ಜ್ ಆರ್ಗನೈಸಲ್ಲಿ ನಾನು ಯೂಸ್ ಮಾಡಿರೋ ಎಲ್ಲ ಕಂಟೈನರ್ಗಳು, ಬಾಕ್ಸ್ಗಳು ಎಲ್ಲದೂ ಕೂಡ ನಾನು ಕೂಡ ಡಿಮಾರ್ಟ್ ಮತ್ತು ವಿಶಾಲ್ ಮಾರ್ಕೆಟು ಮತ್ತು ನಾನು ಮೀಶೋದಲ್ಲಿ ಆರ್ಡರ್ ಮಾಡಿದ್ದು. 1-2 ಫ್ಲಿಪ್ಕಾರ್ಟಲ್ಲಿ ಕೂಡ ತೊಗೊಂಡಿದ್ದೆ ನಾನು ಪ್ರಾಡಕ್ಟ್ಗಳನ್ನ. ನಾನು ಹೇಳೋದಿಷ್ಟೇ, ನಾವು ಯಾವಾಗ ಆಫರ್ ನಡೀತಾ ಇರುತ್ತೆ, ರೀಸನಬಲ್ ಪ್ರೈಸ್ ಬರುತ್ತೆ. ಜಾಸ್ತಿಗೆ ಆಫರ್ಗಳು ಡಿಸೆಂಬರ್ ಮಂತಲ್ಲಿ, ಫೆಸ್ಟಿವಲ್ ಟೈಮಲ್ಲಿ, ಮತ್ತು ಈ 26 ಜನವರಿ ಇಂಡಿಪೆಂಡೆನ್ಸ್ ಟೈಮು, ರಿಪಬ್ಲಿಕ್ ಡೇ ಟೈಮ್, ಈ ಟೈಮಲ್ಲೇ ತುಂಬ ಆಫರ್ಗಳು ಇರ್ತಾರೆ. ಅದು ರೈಟ್ ಟೈಮ್ ಆಗಿರುತ್ತೆ ನಾವು ಪರ್ಚೇಸ್ ಮಾಡೋಕ್ಕೆ. ನಾವು ಆ ಟೈಮಲ್ಲಿ ಬಿಟ್ಟು ನಾವು ಬೇರೆ ಟೈಮಲ್ಲಿ ಹೋದರೆ ನಮಗೆ ಕಾಸ್ಟ್ಲಿ ಆಗುತ್ತೆ. ಸೊ ನಾನು ಹೇಳೋದಿಷ್ಟೇ, ಈ ರೀತಿ ಆಫರ್ ಇದ್ದಾಗ ನೀವು ಪರ್ಚೇಸ್ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮಗೆ ಏನು ಲಾಸ್ ಆಗಲ್ಲ ಅನ್ನೋದಕ್ಕಿಂತ ನಿಮಗೆ ಜಾಸ್ತಿ ಪ್ರಾಫಿಟ್, ಡಿಸ್ಕೌಂಟ್ ಜಾಸ್ತಿ ಸಿಗತ್ತಷ್ಟೇ. ಬನ್ನಿ ನೋಡೋಣ ನಾನು ಯಾವ ಥರ ನನ್ನ ಫ್ರಿಡ್ಜನ್ನು ಆರ್ಗನೈಸ್ ಮಾಡಿದ್ದೀನಿ ಅಂತೇಳಿ. ಬನ್ನಿ ನೋಡೋಣ. ಫ್ರಿಡ್ಜ್ ಮೇಲೆ ನಾನು ಒಂದು ಟ್ರೇ ಇಟ್ಕೊಂಡ್ಬಿಟ್ಟಿದ್ದೀನಿ. ಈ ಟ್ರೇ ನಾನು ಡಿಮಾರ್ಟಲ್ಲಿ ಪರ್ಚೇಸ್ ಮಾಡಿದ್ದು 199 ರುಪೀಸ್ಗೆ. ಇದರೊಳಗೆ ಗ್ರೀನ್ ಟೀ ಪ್ಯಾಕೆಟು, ಮಿಕ್ಸ್ಚರು ಮತ್ತು ಬ್ರೆಡ್ ಇಟ್ಬಿಡ್ತೀನಿ. ಮತ್ತು ನಾನು ಐಸ್ ಕ್ಯೂಬ್ಸ್ ಇಡಲ್ಲ. ಐಸ್ ಕ್ಯೂಬ್ಸ್ ಕೂಡ ನಾನು ಫ್ರಿಡ್ಜ್ ಮೇಲೆ ಇಟ್ಬಿಟ್ಟಿದ್ದೀನಿ, ತೆಗೆದಿಟ್ಬಿಟ್ಟಿದ್ದೀನಿ. ಅದು ನಾನು ಜಾಸ್ತಿ ಯೂಸ್ ಮಾಡಲ್ಲ. ಬೇಕು ಅಂದರೆ ನಾನು ಚಿಕ್ಕದೊಂದು ಐಸ್ ಕ್ಯೂಬ್ಸ್ ಇಟ್ಕೊಂಡು ಯೂಸ್ ಮಾಡ್ಕೊಳ್ತೀನಿ. ತುಂಬ ದೊಡ್ಡದಿದೆ ಅಂತ ನಾನು ತೆಗೆದಿಟ್ಬಿಟ್ಟಿದ್ದೀನಿ. ಈ ಟ್ರೇ ಮಾತ್ರ ತುಂಬ ಚೆನ್ನಾಗಿ ಬಂತು. ಫ್ರಿಡ್ಜು ಮೇಲ್ಗಡೆ ನೋಡ್ಬೋದು, ಇದು ಸ್ಯಾಮ್ಸಂಗ್ ಫ್ರಿಡ್ಜು. ಇದು ಗ್ರಾಸ್ ವ್ಯಾಲ್ಯೂಮು 275 ಲೀಟರ್ಸ್ ಇದೆ, ಸ್ಟೋರೇಜ್ ವ್ಯಾಲ್ಯೂಮು 255 ಲೀಟರ್ಸು. ಸ್ಟೆಬ್ಲೈಸರ್ ಫ್ರೀ, ಇದು ಕನ್ವರ್ಟಬಲ್ ಫ್ರಿಡ್ಜು. ಸ್ಟೆಬ್ಲೈಸರ್ ಅವಶ್ಯಕತೆ ಇಲ್ಲ, ಇದಕ್ಕೆ ಡೈರೆಕ್ಟಾಗಿ ಕನೆಕ್ಟ್ ಮಾಡ್ಬೋದು. ಇದು ನಾನು ತೊಗೊಂಡ್ಬಿಟ್ಟು ಈಗ ನಾನು 5 ಇಯರ್ಸ್ ಆಯಿತು. ತುಂಬ ಚೆನ್ನಾಗಿ ಬಂದಿದೆ ನನಗೆ ಈ ಫ್ರಿಡ್ಜ್ ಮಾತ್ರ. ಡಬಲ್ ಡೋರ್ದು ಫ್ರಿಡ್ಜ್ ತೊಗೊಂಡೆ, ಯಾಕಂದರೆ ನನ್ನ ಕಿಚನ್ ತುಂಬ ಚಿಕ್ಕದೇ ಇರೋದಕ್ಕೋಸ್ಕರ ನನಗೆ ಇಷ್ಟೇ ಫ್ರಿಡ್ಜ್ ಕನ್ವೀನಿಯೆಂಟ್ ಆಗುತ್ತೆ. ಇನ್ನು ದೊಡ್ಡದು ತೊಗೊಳಕ್ಕೂ ಆಗೋಲ್ಲ, ಇನ್ನು ಚಿಕ್ಕದಂದರೆ ನಮಗೆ ಕಂಫರ್ಟಬಲ್ ಆಗೋಲ್ಲ. ಈ ಒಂದು ನಾನು ನ್ಯಾಪ್ಕಿನ್ ಯಾಕೆ ಇಟ್ಟಿದ್ದೀನಿ ಅಂದರೆ, ನಮಗೆ ಇಲ್ಲಿ ಡೋರ್ ಓಪನ್ ಮಾಡೋಕ್ಕೆ ಏನು ನಮಗೆ ಇಲ್ಲಿ ಜಸ್ಟ್ ಹಿಂದೆ ಈ ಥರ ಕೊಟ್ಟಿದ್ದಾರೆ. ಸೊ ಈ ಥರ ಡೋರ್ ಓಪನ್ ಮಾಡಬೇಕಾದ್ರೆ ನಾವೇನಾದರೂ ಮಸಾಲ ಕೈ ಏನಾದರೂ ಇದ್ದರೆ ಅಡುಗೆ ಮಾಡ್ತಾ ಇರ್ಬೇಕಾದ್ರೆ ಗಲೀಜಾಗುತ್ತೆ ಅಂತ ಹೇಳಿ ನಾನು ಈ ಥರ ಒಂದು ನ್ಯಾಪ್ಕಿನ್ ಇಟ್ಬಿಟ್ಟಿದ್ದೀನಿ. ಪಕ್ಕದಲ್ಲಿ ನಾನು ಈ ಥರ ಒಂದು ಹುಕ್ ಫಿಕ್ಸ್ ಮಾಡಿದ್ದೀನಿ. ಇದು ವಿಶಾಲ್ ಮಾರ್ಕೆಟಲ್ಲಿ ಪರ್ಚೇಸ್ ಮಾಡಿದ್ದು. ಲಾಸ್ಟ್ ವಿಡಿಯೋದಲ್ಲಿ ನಾನು ಡಿಟೇಲಾಗಿ ಹೇಳಿದ್ದೀನಿ. ಈ ರೀತಿ ಇದನ್ನೆಲ್ಲ ಹ್ಯಾಂಗ್ ಮಾಡಿಬಿಟ್ಟಿರ್ತೀನಿ, ನನಗೆ ಕಂಫರ್ಟಬಲಾಗಿ ಎಲ್ಲ ಸಿಗುತ್ತೆ ಅಂತ ಅಷ್ಟೇ. ಮತ್ತು ಈ ಹುಕ್ಕು ಕೂಡ ನನಗೆ ತುಂಬ ಸ್ಟ್ರಾಂಗ್ ಇದೆ ರೀ. ಒಂದು ಸ್ವಲ್ಪ ನನಗೇನೋ ಎಲ್ಲೋ ಬಿದ್ದು ಹೋಗುತ್ತೇನೋ ಅನ್ನೋಂಗೆ ಭಯ ಇಲ್ಲ. ತುಂಬ ಚೆನ್ನಾಗಿ ಬಂತು ಇದು ಹುಕ್ಕು. ಈ ರೀತಿ ಇದನ್ನು ಹ್ಯಾಂಗ್ ಮಾಡಿ ಬಿಟ್ಬಿಟ್ಟಿರ್ತೀನಿ. ಮೇಲ್ಗಡೆ ಸೆಕ್ಷನ್ ನೋಡ್ಬೋದು ನೀವು, ನಾನು ಈ ರೀತಿ ಎಲ್ಲ ಬೇಳೆಗಳನ್ನ ಇಟ್ಬಿಟ್ಟಿದ್ದೀನಿ. ನನಗೆ ಕಡಲೆಬೇಳೆ, ಸಬ್ಬಕ್ಕಿ ಆಗಿರ್ಬೋದು, ತೊಗರಿಬೇಳೆ ಆಗಿರ್ಬೋದು, ಕಡಲೆಕಾಳು ಆಗಿರ್ಬೋದು, ಇವೆಲ್ಲ ಬಾಕ್ಸಸ್ಗಳೆಲ್ಲ ಟ್ರಾನ್ಸ್ಪರೆಂಟ್ ಆಗಿದೆ. ತುಂಬ ಚೆನ್ನಾಗಿ ಬಂತು ಬಾಕ್ಸಸ್. ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದೆ. ಇದು ತುಂಬ ದಿನ ಆಯಿತು ಆರ್ಡ್ರ್ ಮಾಡಿ ನಾನು. ಇದು ನನಗೆ 480 ರುಪೀಸ್ ಆಯಿತು. ನನಗೆ 12 ಪೀಸಸ್ ಬಂದಿತ್ತು. ತುಂಬ ಚೆನ್ನಾಗಿದೆ ನೋಡಿ. ನನಗೆ ಈಸಿಯಾಗಿ ನಾನು ಓಪನ್ ಆಗುತ್ತೆ ಈ ಥರ ಮೇಲ್ಗಡೆ. ಸೊ ಈಸಿಯಾಗಿ ನಾವು ಯೂಸ್ ಮಾಡ್ಬೋದು ಮತ್ತು ಕಂಫರ್ಟಬಲ್ ಆಗಿದೆ ನನಗೆ ತುಂಬ. ಈ ರೀತಿ ನಾನು ಬೇಳೆಗಳು ಇಡೋದು ಕಾರಣ ಇಷ್ಟೇ, ಎಲ್ಲ ಸಣ್ಣ ಸಣ್ಣಾಗಿ ನುಸಿ ಅಂತಾರೆ, ನುಸಿ ಆಗುತ್ತೆ.
ಮತ್ತು ಹುಳಗಳಾಗುತ್ತೆ ಚಿಕ್ಕ ಚಿಕ್ಕದು. ಹಾಗಾಗಿ ನಾನು ಈ ರೀತಿ ಇಟ್ಬಿಡ್ತೀನಿ. ರವೆ ಕೂಡ ಅಷ್ಟೇ, ಇಡ್ಲಿ ರವೆ ಕೂಡ ನಾನು ಈ ಥರ ಫ್ರಿಜ್ಜಲ್ಲೇ ಇಟ್ಬಿಡ್ತೀನಿ. ಈ ರೀತಿ ಇಡೋದ್ರಿಂದ ನನಗೆ ಯಾವುದೇ ರೀತಿಯಾಗಿ ಹುಳ ಆಗಲಿ ನುಸಿ ಆಗಲಿ ಏನೂ ಆಗಲ್ಲ. ಸೊ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಪ್ರತಿಯೊಂದು ನಾನು ಈ ರೀತಿ ಮೇಲ್ಗಡೆ ಸೆಕ್ಷನಲ್ಲಿ ಈ ಥರ ಇಟ್ಕೊಂಡ್ಬಿಡ್ತೀನಿ ಬಾಕ್ಸಲ್ಲಿ ಹಾಕಿ. ನೆಕ್ಸ್ಟ್ ನಾನು ಈ ಕಡೆ ರೈಟ್ ಸೈಡಲ್ಲಿ ನಾನು ಪುಳಿಯೋಗರೆ ಪ್ಯಾಕೆಟ್ ಆಗಿರ್ಬೋದು, ಈ ಪೆರಿ ಪೆರಿ ಆಗಿರ್ಬೋದು, ಈ ಪೆರಿ ಪೆರಿ ಪ್ಯಾಕೆಟು, ಪುಳಿಯೋಗರೆ ಪ್ಯಾಕೆಟು, ರಸಮ್ ಪೌಡ್ರ್ ಪ್ಯಾಕೆಟ್ ಆಗಿರ್ಬೋದು, ಈ ಥರ ಬಿಸಿಬೇಳೆಭಾತ್ ಪ್ಯಾಕೆಟು ಆ ಥರ ಇಟ್ಕೊಳ್ತೀನಿ. ಈ ಆರ್ಚಿ ಮಸಾಲ, ಚಿಕನ್ ಮಸಾಲ ಪ್ಯಾಕೆಟ್ ಆಗಿರ್ಬೋದು. ಇದು ಚಾಕ್ಲೇಟ್ ಸ್ವಲ್ಪ ನಮ್ಮನೇಲಿ ಡಾರ್ಕ್ ಚಾಕ್ಲೇಟ್ ಯೂಸ್ ಮಾಡ್ತೀವಿ ನಾವು. ಸೊ ಇದು ನಾನು ಇಲ್ಲಿರೋ ರೀಸನ್ ಇಷ್ಟೇ, ನನ್ನ ಮಗನಿಗೆ ಕೈಗೆ ಸಿಗಬೇಕು ಅಂತ, ಇಲ್ಲಾಂದರೆ ಅವನ್ನೆಲ್ಲ ಹರಡು ಹಾಕ್ಬಿಡ್ತಾನೆ ಅಂತ. ಇದರಲ್ಲಿ ಸ್ವೀಟ್ ಆಮ್ಲ ಇಟ್ಟಿದ್ದೀನಿ ಸ್ವಲ್ಪ, ಮತ್ತು ಟ್ಯಾಮ್ರಂಡ್ ಚಿಕ್ಕದೊಂದು ಏನಾದ್ರು ಉಳಿದ್ರೆ ಆ ಥರ ತಿನ್ನೋ ಐಟಮ್ಸ್ಗಳು, ಇದರ ಚಾಕ್ಲೇಟ್ಸ್ ಇದ್ದರೆ ನಾನು ಇಲ್ಲೇ ಇಟ್ಬಿಡ್ತೀನಿ. ಸೊ ಅದು ಅವ್ರಿಗೆ ಈಸಿಯಾಗಿ ಸಿಗತ್ತಷ್ಟೇ ಅಂತ. ಇಲ್ಲಿ ನಾನು ಮಸಾಲ, ಮೆಗಾ ಮಸಾಲ ಪ್ಯಾಕ್ ಅಂದರೆ ಮ್ಯಾಗಿ ಮಸಾಲ ಪ್ಯಾಕೆಟ್ ಇಟ್ಟಿರ್ತೀನಿ. ಮತ್ತು ಇದು ಜಾಮೂನು, ಯಾರೋ ಗೆಸ್ಟ್ ಬಂದ್ರಿಂದ ನೆಸ್ಕೆಫೆ ಎಲ್ಲ ತಂದು ಇಟ್ಟಿರ್ತೀನಿ, ಒಂದು 2-3 ಸ್ಯಾಚೆಟ್ಗಳು. ಮತ್ತು ಎಳ್ಳುಗಳು ಹಾಗೆ ಪರೋಟ ಏನಾದರೂ ಮಾಡ್ಕೊಳ್ಳೋಕ್ಕೆ ಎಮರ್ಜೆನ್ಸಿಗೆ ಅಂತ ಇಟ್ಟಿರ್ತೀನಿ ಫಸ್ಟ್ ಸೆಕ್ಷನಲ್ಲಿ. ಈ ರೀತಿ ಫಸ್ಟ್ ಸೆಕ್ಷನ್ ಇದೆ ನಂದು. ನೆಕ್ಸ್ಟ್ ಸೆಕ್ಷನ್ನು ನೋಡ್ಬೋದು ನೀವು. ನೆಕ್ಸ್ಟ್ ಸೆಕ್ಷನಲ್ಲಿ ನಾನು ಮೇಲ್ಗಡೆ ಹಾಲು ಮತ್ತು ಮೊಸರು ಇದು ಯಾವಾಗಲೂ ಇರುತ್ತೆ, ಇದನ್ನು ಹಾಗೆ ಇಟ್ಬಿಡ್ತೀನಿ. ಮೊಸರು ನಾನು ಇದು ಹೆಪ್ಪ ಹಾಕಿರೋದು, ನಾನು ಮನೆಯಲ್ಲೇ ಮಾಡಿರೋದು ಮೊಸರು. ಹಾಗಾಗಿ ನಾನು ಇದೆಲ್ಲ ಫಸ್ಟ್ ಮೇಲ್ಗಡೆಯಲ್ಲೇ ಇಟ್ಬಿಟ್ಟಿರ್ತೀವಿ ಇಲ್ಲಿ. ಮತ್ತು ಹಾಲು ಇಟ್ಬಿಟ್ಟಿರ್ತೀನಿ ಅಷ್ಟೇ, ಜಾಸ್ತಿ ಇನ್ನೇನು ಇಡಲ್ಲ ಇಲ್ಲಿ ನಾನು. ನೆಕ್ಸ್ಟು ಇಲ್ಲಿ ನಾನು ಮಿಲ್ಕ್ ಮಿಸ್ಟ್ ಕರ್ಡ್ ಆಗಿರ್ಬೋದು, ಯೋಗಾರ್ಟ್ ಆಗಿರ್ಬೋದು ಅದನ್ನೆಲ್ಲ, ಮತ್ತು ಬಟರ್, ಪನ್ನೀರು ಅದನ್ನೆಲ್ಲ ಈ ರೀತಿ ಸ್ಟೋರ್ ಮಾಡ್ತೀನಿ. ಮಿಲ್ಕ್ ಮಿಸ್ಟ್ ಇವೆಲ್ಲ ರೆಡಿಮೇಡು, ಯೋಗಾರ್ಟು ಅಷ್ಟೇ ಇದು ನನ್ನ ಮಗನಿಗೆ ಅಂತ ಹೇಳಿ ತರ್ತೀವಿ ನಾವು. ಮತ್ತು ಇದು ಪಾಕೆಟ್ ಬಟರ್ ನಾನು ಯೂಸ್ ಮಾಡ್ತೀನಿ ಅಮೂಲ್ದು, ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಪನ್ನೀರ್ ಈ ರೀತಿ ಯೂಸ್ ಮಾಡಿದ್ಮೇಲೆ ನಾನು ರೀತಿ ಕವರಲ್ಲಿ ಹಾಕಿ ಟೈಟಾಗಿ ಒಂದು ರಬ್ಬರ್ ಬ್ಯಾಂಡ್ ಹಾಕಿಟ್ಬಿಡ್ತೀನಿ. ಮತ್ತು ಇದು ಕೂಡ ಬಾಕ್ಸ್ ಕೂಡ ನಾನು ಡಿಮಾರ್ಟಲ್ಲೇ ತೊಗೊಂಡಿದ್ದು, ಅದು 199ಗೆ 3 ಪೀಸಸ್ ಬರುತ್ತೆ. ಮತ್ತು ಈ ಟ್ರೇ ಕೂಡ ಅಷ್ಟೇ ನಾನು ಡಿಮಾರ್ಟಲ್ಲೇ ಪರ್ಚೇಸ್ ಮಾಡಿದ್ದು, ಬರೀ ನಾನು ಇದಕ್ಕೆ 99 ರೂಪೀಸ್ ಕೊಟ್ಟಿದ್ದು. ಇದರಲ್ಲೂ ಕೂಡ ನಾನು ತುಂಬ ಇದರಲ್ಲಿ ಸಾಸ್ಗಳಾಗಿರ್ಬೋದು, ಏನು ಕಿಚಪ್ಗಳು, ಸಾಸ್ಗಳು, ಪಿಜ್ಜಾ ಸಾಸ್ ಆಗಿರ್ಬೋದು, ಆಮೇಲೆ ಮಯಾನಾಸ್ ಆಗಿರ್ಬೋದು, ಆಮೇಲೆ ಇದು ಚೀಸಿ ಕಾರ್ನ್ ಆಗಿರ್ಬೋದು, ಆಮೇಲೆ ಚಿಕನ್ ಇದು ಚಿಲ್ಲಿ ಫ್ಲೇಕ್ಸ್ ಆಗಿರ್ಬೋದು, ಈ ಥರ ಎಲ್ಲ ನಾನು ಇಟ್ಕೊಂಡ್ಬಿಟ್ಟಿರ್ತೀನಿ. ಸೊ ಈ ಥರ ನನಗೆ ಈಸಿಯಾಗಿ ಸಿಗುತ್ತೆ ಬೇಕು ಅಂದಾಗೆಲ್ಲ ಇಮಿಡಿಯೇಟಾಗಿ. ಸೊ ಅದನ್ನೆಲ್ಲ ನಾನು ಈ ಥರ ಟ್ರೇ ಒಳಗೆ ಇಡ್ತೀನಿ. ಈ ಟ್ರೇ ಕೂಡ ನಾನು ಬರೀ 99 ರೂಪೀಸಿಗೆ ಕೊಟ್ಟಿದ್ದು, ತುಂಬ ಚೆನ್ನಾಗಿದೆ. ಇದು ಕ್ವಾಲಿಟಿ ತುಂಬ ಚೆನ್ನಾಗಿ ಬಂತು ನನಗೆ. ಸೊ ಭಾಳ ಚೆನ್ನಾಗಿದೆ ಈ ಟ್ರೇ. ಈ ಪ್ರತಿಯೊಂದು ಇದೆಲ್ಲ ನಾನು ಒಂದರೊಳಗೆ ಒಂದು ಟ್ರೇಯಲ್ಲಿ ಹಾಕಿಟ್ಬಿಟ್ಟಿರ್ತೀನಿ. ಸೊ ನನಗೆ ಇಮಿಡಿಯೇಟಾಗಿ ಎಲ್ಲ ಸಿಗುತ್ತೆ ಅಂತ ಅಷ್ಟೇ, ಮತ್ತು ಇನ್ನೇನಿಲ್ಲ. ಎಲ್ಲ ಮಯಾನಸ್ಗಳಾಗಿರ್ಬೋದು ಪ್ರತಿಯೊಂದು ನಾನು ಇದರಲ್ಲಿ ಹಾಕಿಬಿಟ್ಟಿರ್ತೀನಿ. ಈಸಿಯಾಗಿ ನಾನು ಏನು ಬೇಕೋ ಅದನ್ನು ನನಗೆ ಬೇಗ ಸಿಗುತ್ತೆ, ಎಲ್ಲೂ ಮಿಸ್ ಆಗಲ್ಲ ಅಂತ ಅಷ್ಟೇ ಮಾತ್ರ. ನೋಡಿ ಇದೆಷ್ಟು ಚೆನ್ನಾಗಿದೆ. ಕಲರ್ ನಾನು ವೈಟೇ ಬೇಕು ಅಂತ ತೊಗೊಂಡಿದ್ದು, ತುಂಬ ಚೆನ್ನಾಗಿ ಬಂತು. ಇದು ಬರೀ ಜಸ್ಟ್ 99 ರೂಪೀಸ್ ಕೊಟ್ಟಿದ್ದು ನಾನು ಡಿಮಾರ್ಟಲ್ಲಿ. ಇದು ಕೂಡ ನಾನು 99 ರೂಪೀಸೇ ಕೊಟ್ಟಿದ್ದು. ಇದರಲ್ಲಿ ನಾನು ಏನಂದರೆ ಕಾರ್ನ್ಫ್ಲೋರ್ ಆಗಿರ್ಬೋದು, ಪಾನಿಪುರಿ, ಚೆನ್ನ ಮಸಾಲ ಪೌಡರು, ಇದನ್ನು ಈ ಥರನೇ ಇಟ್ಟಿರ್ತೀನಿ ನಾನು. ಸೂಪ್ ಪ್ಯಾಕೆಟ್ ಆಗಿರ್ಬೋದು ಆ ಥರದ್ದು ಇಟ್ಕೊಳ್ತೀನಿ. ನಂಗೆ ಈಸಿಯಾಗಿ ಸಿಗುತ್ತೆ ಅಷ್ಟೇ. ಮತ್ತು ನೋಡೋಕ್ಕೂ ಕಂಫರ್ಟಬಲ್ ಆಗಿರುತ್ತೆ, ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ ಅಲ್ವಾ. ಮತ್ತು ನನಗೆ ಈ ಕಲರ್ ವೈಟ್ ಕಲರು ಗಲೀಜಾಗುತ್ತೆ ಅಂತ ನಮ್ಮ ಮನೇಲಿ ಹೇಳಿದರು, ಆದರೂ ಕೂಡ ನಾನು ವೈಟೇ ಬೇಕು ಅಂತ ತೊಗೊಂಡೆ, ವೈಟ್ ಲುಕ್ ಕಾಣುತ್ತೆ ಅಂತ ಹೇಳಿ. ಇದು ತುಂಬ ಚೆನ್ನಾಗೂ ಬಂತು. ಜಸ್ಟ್ 99 ರೂಪೀಸಿಗೆ ನಾನು ಇದು ಪರ್ಚೇಸ್ ಮಾಡಿದ್ದು. ಈ ಟ್ರೇ ಕೂಡ ಅಷ್ಟೇ 99 ರೂಪೀಸ್ಗೆ ತೊಗೊಂಡಿದ್ದು. ಇದು ಕೂಡ ತುಂಬ ಚೆನ್ನಾಗಿ ಬಂತು ಈ ಟ್ರೇ ಕೂಡ ನನಗೆ. ತುಂಬ ಕ್ವಾಲಿಟಿ ತುಂಬ ಚೆನ್ನಾಗಿದೆ ರೀ ಟ್ರೇ ಎಲ್ಲ. ಆ ಬಾಕ್ಸ್ ಕೂಡ ಅಷ್ಟೇ, ಅದು ಜಸ್ಟ್ 199 ರೂಪೀಸ್ಗೆ 3 ಬಾಕ್ಸಸ್ ಕೊಟ್ಟಿದ್ದೆ ನಾನು. ಅದು ಕೂಡ ಅದು ತುಂಬ ಕ್ವಾಲಿಟಿ ಚೆನ್ನಾಗಿದೆ. ಫ್ರಿಜ್ಜಲ್ಲಿ ಇಡೋಕ್ಕೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಇದು. ನಾನು ತೊಗೊಂಡು ತುಂಬ ದಿನ ಆದರೂ ಕೂಡ ನೋಡಿ ಎಷ್ಟು ಚೆನ್ನಾಗಿ ಕ್ವಾಲಿಟಿಯಾಗಿದೆ ನೋಡಿ ಅಲ್ವಾ. ಇದು ಕರಿಬೇವೆಲ್ಲ ಈ ಥರ ಬಾಕ್ಸಲ್ಲಿ ಹಾಕಿಟ್ಕೊಂಡ್ಬಿಡ್ತೀನಿ ನಾನು. ಇದು ಕೂಡ ನಾನು 3 ಪೀಸಸ್ ಏನೋ, ಇದು ಕೂಡ ನಾನು ಡಿಮಾರ್ಟಲ್ಲೇ ತೊಗೊಂಡಿದ್ದು. ಇದು ಬಾಕ್ಸಸ್ ನೋಡಿ, ನಾನು ಆವಾಗಲೇ ಒಂದು ಬಾಕ್ಸ್ ತೋರಿಸ್ದೆ, ಮತ್ತು ಇದೆರಡು ಬಾಕ್ಸ್ ಸೇರಿಬಿಟ್ಟು 199 ರೂಪೀಸು. ಇದು ಕೂಡ ಅಷ್ಟೇ. ಇದಕ್ಕೆ ನಾನು ಇದಕ್ಕೆ ಇದು ಸ್ವಲ್ಪ ಕಾಸ್ಟ್ಲಿ ಆಯಿತು ನನಗೆ. 250 ರೂಪೀಸ್ ಕೊಟ್ಟಿದ್ದೆ 3 ಬಾಕ್ಸಸ್ಗೆ. ಅಲ್ಲಿ ಒಳಗಡೆ 2 ಬಾಕ್ಸ್ ಕಾಣ್ತಾ ಇದೆ, ಪ್ಲಸ್ ಇದೊಂದು ಬಾಕ್ಸ್ 250 ಏನೋ ಕೊಟ್ಟಿದ್ದೆ ನಾನು ಬಾಕ್ಸಿಗೆ. ಇವೆಲ್ಲ ಕೂಡ ನಾನು ಡಿಮಾರ್ಟಲ್ಲಿ ಪರ್ಚೇಸ್ ಮಾಡಿದ್ದು. ಎಲ್ಲದೂ ಕೂಡ ನಾನು ಸೊಪ್ಪಾಗಿರ್ಬೋದು ಪ್ರತಿಯೊಂದು ಬಾಕ್ಸಲ್ಲೇ ಹಾಕಿಡ್ತೀನಿ. ಇದು ಎಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಈ ಥರ ಬಾಕ್ಸಲ್ಲಿ ಹಾಕಿಟ್ಬಿಡ್ತೀನಿ. ಇದಕ್ಕೆ 49 ರೂಪೀಸ್ ಕೊಟ್ಟಿದ್ದೆ ಈ ಬಾಕ್ಸಿಗೆ. ನೋಡೋಕ್ಕೂ ತುಂಬ ಚೆನ್ನಾಗಿದೆ ಈ ಬಾಕ್ಸು. ಮತ್ತು ಈ ಬಾಕ್ಸಸ್ ಮಾತ್ರ ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು. ಇದೆಲ್ಲ ನಾನು ಸೊಪ್ಪು, ಟೊಮೊಟೊ, ಆಮೇಲೆ ನಾನು ಸ್ವಲ್ಪ ಬೆಂಡೆಕಾಯಿ ಏನಾದ್ರು ತಂದರೆ, ಇಲ್ಲ ಶುಂಠಿ ಆ ಥರದ್ದೆಲ್ಲ ಹಾಕಿಟ್ಬಿಡ್ತೀನಿ. ಇಲ್ಲಿ ಜಾಸ್ತಿ ನಾನು ತರಕಾರಿಗಳನ್ನ ಇಡ್ತೀನಿ. ಇದು ಬೀನ್ಸ್ ಆಗಿರ್ಬೋದು, ಬದನೆಕಾಯಿ, ಟೊಮೊಟೊ ಆ ಥರದ್ದೆಲ್ಲ ಹಾಕಿಟ್ಬಿಡ್ತೀನಿ. ಈ ಬಟ್ಟೆ ಇದೆಲ್ಲ ಇದು ನಮಗೆ ಬ್ಯಾಗ್ ಸಿಗುತ್ತಲ್ವ, ಯೂಸ್ ಆ್ಯಂಡ್ ಥ್ರೋ ಬ್ಯಾಗ್ಸ್ಗಳು ಕೊಡ್ತಾರಲ್ವ, ಬಟ್ಟೆ ಬ್ಯಾಗು, ಅದನ್ನು ಕಟ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ ನಾನು.
ಈ ಥರ ಅದ್ರ ಮೇಲೆ ಮುಚ್ಚಿಬಿಡ್ತೀನಿ. ಆವಾಗ ನೀರಿನ ಹನಿಗಳು ಜಾಸ್ತಿ ಬೀಳಲ್ಲ ಅಂತ, ನೀರು ಬಿಟ್ಕೊಳ್ಳಲ್ಲ ಅಂತ ಅಷ್ಟೇ. ನೆಕ್ಸ್ಟ್ ಇಲ್ಲಿ ರೈಟ್ ಸೈಡಲ್ಲಿ ನಾನು ಈ ಥರ ಬಾಕ್ಸ್ಗಳನ್ನ ಇಟ್ಬಿಡ್ತೀನಿ. ಇಲ್ಲೂ ಕೂಡ ನಾನು ದಾಳನೇ ಇಟ್ಟಿದ್ದು, ಪೀನಟ್ ಇಟ್ಟಿದ್ದೀನಿ, ಶೇಂಗಾ ಇಟ್ಟಿದ್ದೀನಿ. ಈ ಥರ ಬಾಕ್ಸ್ಗಳು ತುಂಬ ನನಗೆ ಚೆನ್ನಾಗಿ ಬಂತು ಕಣ್ರೆ. ಇದು ನಾನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು ಅಂತ ಹೇಳಿದೆ ಅಲ್ಲ, ಇದು 12 ಪೀಸಸ್, ಇದು ಫುಲ್ಲು ನನಗೆ 12 ಪೀಸಸ್ ಬಂದಿದೆ. ಸೊ ಇದು ನಂಗೆ ತುಂಬ ಚೆನ್ನಾಗಿ ಬಂತು. ನೆಕ್ಸ್ಟ್ ಇಲ್ಲಿ ಪಿಕಲ್ ಇಟ್ಟಿದ್ದೀನಿ ನಾನು ಒಂದು ಸೈಡಲ್ಲಿ. ಕೆಳಗಡೆ ನಾನು ಫುಲ್ಲು ಒಂದು ಕವರಲ್ಲೇ ನಾನು ಹೂನ ಇಟ್ಬಿಡ್ತೀನಿ. ಅದೇ ನಾನು ಕವರಲ್ಲಿ ಬಾಕ್ಸಲ್ಲೇ ನೀಡಲ್ಲ ಅದನ್ನು. ಸೊ ಇಲ್ಲಿ ನಾನು ಫುಡ್ ಕಲರ್ನ ಹಾಕಿ ಒಂದರಲ್ಲಿ ಇಟ್ಬಿಟ್ಟಿರ್ತೀನಿ ನಾನು ಬಾಕ್ಸಲ್ಲಿ. ಇದು ಮೆಂತೆ ಕಾಳು, ಇದು ಕೂಡ ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು. ಇದು 6 ಪೀಸಸ್ ಬಂದಿದೆ ನನಗೆ. ಅದು ಬಾಕ್ಸ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಇದು ವಿನೆಗರ್ ಸೋಯಾ ಸಾಸ್ ಮತ್ತು ವಿನೆಗರ್ನ ನಾನು ಲಾಸ್ಟಿಗೆ ಇಟ್ಬಿಟ್ಟಿರ್ತೀನಿ. ಪುಟಾಣಿ, ಇದು ಎಕ್ಸ್ಟ್ರಾ ಆಗಿರುವಂಥ ಬೇಳೆಗಳೆಲ್ಲ ಉಳಿದಿರುತ್ತಲ್ಲ ಅದನ್ನು ಒಂದು ಕವರಲ್ಲಿ ಹಾಕಿಟ್ಬಿಟ್ಟಿರ್ತೀನಿ. ಇದು ನೀರಿನ ಬಾಟಲ್, ಒಂದು ನೀರಿನ ಬಾಟಲ್ ಇಟ್ಬಿಟ್ಟಿರ್ತೀನಿ ನಾನು. ನೋಡಿದ್ರಲ್ಲ ಯಾವ ಥರ ಇದೆ ಫ್ರಿಜ್ಜು ಅಂತ ಹೇಳಿ, ನಾನು ಯಾವ ಥರ ಅದನ್ನು ಆರ್ಗನೈಸ್ ಮಾಡಿದ್ದೀನಿ ಅಂತ ಹೇಳಿ. ನಾನಿಲ್ಲಿ ನೀವು ಒಂದು ಟಿಪ್ಸ್ ಹೇಳ್ತೀನಿ. ಫ್ರಿಜ್ ತುಂಬ ಸ್ಮೆಲ್ ಬರ್ತಾ ಇರುತ್ತೆ. ಸ್ಮೆಲ್ ಕಡಿಮೆ ಆಗಬೇಕಂದ್ರೆ ಒಂದು ಅರ್ಧ ಲಿಂಬೆಹಣ್ಣು ಈ ರೀತಿ ಓಪನ್ ಮಾಡಿ ಫ್ರಿಜ್ಜಲ್ಲಿ ಒಂದು ಸೈಡಲ್ಲಿ ಇಟ್ಬಿಡಿ. ನೆಕ್ಸ್ಟು ನೀರಿನ ಬಬಲ್ಸ್ಗಳು, ಫುಡ್ ಹಾಕಿರುವಂಥ ಬಾಕ್ಸ್ಗಳಲ್ಲಾಗಿರ್ಬೋದು, ಸೊಪ್ಪಲ್ಲಾಗಿರ್ಬೋದು, ನೀರಿನ ಬಬಲ್ಸ್ಗಳು ಬರ್ತಾ ಇರುತ್ತೆ. ಎಷ್ಟು ಬಾಕ್ಸಲ್ಲಿ ಹಾಕಿಟ್ರು ಆವಾಗ ಈ ರೀತಿ ಬೇಕಿಂಗ್ ಸೋಡಾನ ಒಂದು ಸಣ್ಣ ಬಟ್ಲಲ್ಲಿ ಹಾಕಿಟ್ರೆ ನೀರಿನ ಬಬಲ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ನೋಡಿದ್ರೆ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಬಾಯ್, ಟೇಕ್ ಕೇರ್.